ಅಕ್ಷರಕ್ಕೆ, ಸಾಹಿತ್ಯಕ್ಕೆ, ಕನ್ನಡಕ್ಕೆ ಇರುವಂತಹ ಆ ಒಂದು ಬೆಲೆ, ಆ ಒಂದು ಗೌರವ ನಮಗೆ ಭಯ ಬರ್ತದೆ ನಿಮ್ಮನ್ನೆಲ್ಲ ನೋಡಿದಾಗ. ನಮ್ಮ ಕನ್ನಡದಲ್ಲಿ, ಕನ್ನಡ ಸಿನಿಮಾದಲ್ಲಿ ಆಗ್ಲಿಂದು ಈ ಮಟ್ಟಕ್ಕೆ ಎಷ್ಟು ಏನ್ ಹೇಳ್ತಾರೆ, ವಿದ್ಯಾವಂತರು ತುಂಬಾ ಕಡಿಮೆ, ಸಣ್ಣ ಪದ ಅನ್ಸುತ್ತೆ. ಅದನ್ನ ಮೀರಿ ಇನ್ನೇನು ಇದ್ರೆ ಅದು ತಾವುಗಳು ಸೇರ್ಕೋತೀರ. ದೇವರ ರೂಪದಲ್ಲಿ ಬರಬೇಕು ಅಂದ್ರೆ ಸರಸ್ವತಿಗೆ ತುಂಬಾ ಸ್ವಂತ ಮಕ್ಕಳಾಗಿ ಹುಟ್ಟಿ ಇನ್ನೊಬ್ರಿಗೆ ಸಹಾಯ ಮಾಡೋದು, ಕೆಲವು ವಿಷಯನ ಇದ್ದಕ್ಕೆ ಬರ್ಕೊಡೋರು, ಕೆಲವರಿಗೆ ಜೀವನ ಕೊಡೋರು. ಶೂಟಿಂಗು, ನಾವು ಯಾವ ಶೂಟಿಂಗ್ ಹೋಗ್ಲಿ, ಎಲ್ಲಿ ನಿಂತ್ಕೊಳ್ಳಿ, ನಮ್ಮನ್ನ ಯಾರು ಕಂಡಿಡಿಯೋರು ಇರ್ತಿರ್ಲಿಲ್ಲ. ಈ ದುನಿಯಾ ಮಾಡ್ಬೇಕಾದ್ರೆ ವಿ ಮನೋಹರ್ ಸರ್ ಇಲ್ಲೇ ಇದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್, ಅವ್ರ ಪ್ರೀತಿಯಿಂದ ಅಣ್ಣ ಅಣ್ಣ ಅಂತ ಕರಿತೀನಿ. ತುಂಬಾ ಪ್ರೀತಿ ಆದ್ರೆ ಏನ್ ಗುರು ಅಂದ್ಬಿಡ್ತೀನಿ, ಯಾಕೆ ನನಗೆ ಚಿಕ್ಕವರು ಅವರು. ಆದ್ರೂ ಅವ್ರಿಗೆ ಗುರು ಸ್ಥಾನ ಕೊಡ್ಲೇಬೇಕು ನಾವು. ಶೂಟಿಂಗ್ ಟೈಮ್ ಅಲ್ಲೇನೆ ಯಾವ್ದು ಶೂಟಿಂಗು ನಡೀತಾ ಇರೋದು, ಶೂಟಿಂಗು ಸೀರಿಯಲ್ಲ ಯಾರೋ ಇರ್ಬೇಕು, ಹೀರೋ ಯಾರು ಅನ್ನೋರು ನನಗ್ ಕೇಳ್ಸೋದದು. ನನ್ ಸೈಡ್ಗೆ ಹೋಗ್ಬಿಡ್ತಿದ್ದೆ ಸೈಲೆಂಟ್ ಆಗಿ, ಅವ್ರು ಏನ್ ಹೇಳ್ತಾರೋ ಯಾಕೆ ಅದ್ರ ಕೇಳಿಸ್ಕೋಬೇಕು ಅಂತ. ಅದಾದ್ಮೇಲೆ ನನಗೆ ಸಾರ್ ಬರ್ದಿದ್ದು ಹಾಡು ಕರಿಯ ಐ ಲವ್ ಯು ಅನ್ನೋದು ನನಗ್ ಫಸ್ಟ್ ಬಂದು ಕೇಳಿದಂಗ, ಸೂರ್ಯ ಕೇಳಿಸ್ದಾಗ ನನಗ್ ತುಂಬಾ ಖುಷಿ ಆಯ್ತು. ಹೆಂಗೋ ಇದು ಅಂದ್ರು, ನಂಗೆ ಸಖತ್ತಾಗಿದೆ ಅಂದೆ. ನಾನು ತುಂಬಾ ಚೆನ್ನಾಗಿದೆ ಅಂದೆ. ಯಾಕೆಂದ್ರೆ ಫಸ್ಟ್ ಟೈಮ್ ನನ್ಗೊಂದು ಸಾಂಗ್ ಬರೀತಾರಲ್ಲ ಅಂತ ಅದೊಂದು ಖುಷಿ ನನಗೆ. ನಾನು ಫಸ್ಟ್ ಟೈಮ್ ಹೀರೋ ಆಗಿದ್ದೀನಲ್ಲ. ಬೇರೆಯವ್ರಿಗೆಲ್ಲ ಹೊಗಳಿ ಬರೆಯೋದು ಅದು ಸರ್ವೇ ಸಾಮಾನ್ಯ, ಬಿಕಾಸ್ ಅವರೆಲ್ಲ ಎಸ್ಟಾಬ್ಲಿಷ್ಡ್ ಇದ್ರು ಅವ್ರ ಪಾಪ. ನಾವೇನು ಸಾಧನೆ ಮಾಡಿರ್ಲಿಲ್ಲ. ಬಟ್ ನೀನೇ ಅಂತ ಬರೆಯೋದೇ ತುಂಬಾ ಖುಷಿ ಅನ್ಸುತ್ತೆ. ನನ್ ಬರೆದಾಗ ನನ್ಗೆ ಖುಷಿ ಇದು ಅಂದೆ, ಆಡ್ತದ ಅಂತ. ಸೂರ್ಯ ಒಬ್ಬ ಡೈರೆಕ್ಟ್ರು ಹೀರೋ ಕೇಳತ್ತಾರ, ದಯವಿಟ್ಟು ಆಡ್ಸು ಚೆನ್ನಾಗಿರುತ್ತೆ. ಗೊತ್ತಿಲ್ಲ ವಿ ಮನೋಹರ್ ಸರ್ ರಿಯಾಕ್ಷನ್ ಆಗಿತ್ತ ಗೊತ್ತಿಲ್ಲ. ಕರಿಯಾನ ಅಂತೇನೋ ಅಂದಿರ್ತಾರ ಅವರು ಮೋಸ್ಟ್ಲಿ. ನಿಜಾನ ಗಲಾಟೆ ಆಗಿತ್ತು. ಅದನ್ನು ಒಪ್ಪಿರ್ಲಿಲ್ವಂತೆ ಸರ್ ಅವರು. ಆಮೇಲೆ ಸಾಂಗ್ ಎಲ್ಲ ಆದ್ಮೇಲೆ ಅದ್ ಹೆಂಗ ಆಡೋದು, ಕರಿಯ ಎಲ್ಲವೂ ಹೆಂಗೆ ಸೂರಿ ಅಂತ ಏನೋ ಕೇಳಿದ್ರು ಅನ್ನೋ ಮಾತು ಕೂಡ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅವತ್ತು ಹಾಡ್ದವ್ರಿಗೆ ಅವಾರ್ಡ್ ಬಂತು. ರಾಜೇಶ್ ಮತ್ತೆ ರಂಜಿತಾ ಮೇಡಮ್ ಇಬ್ಬರಿಗೂ ಅವಾರ್ಡ್ ಬಂತು. ಕರಿಯ ಐ ಲವ್ ಯು ಅನ್ನೋ ಸಾಂಗ್ಗೋಸ್ಕರ ಅವತ್ತು ಅವಾರ್ಡ್ ಬಂತು. ಅವತ್ತು ತುಂಬಾ ಖುಷಿ ಪಟ್ಟೆ. ನನಗೆ ಒಂದು ಜೀವನ ಸಿಕ್ತು. ಇಲ್ಲಿವರೆಗೂ ನಡೆಸ್ತಾ ಇರೋ ಬದುಕಿನಲ್ಲಿ, ಮುಂದೆ ನಡೆಸುವಂತ ಬದುಕಲ್ಲಿ ಕರಿಯ ಅನ್ನೋ ಪದ ನನಗೆ, ಕರಿಯ ಐ ಲವ್ ಯು ಅನ್ನೋ ಪದ ತುಂಬಾ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಸುಮಾರು ಜನಕ್ಕೆ ಲವ್ ಆಗತ್ತೆ, ಸುಮಾರು ಜನಕ್ಕೆ ಹೇಟ್ ಆಗತ್ತೆ, ನಮ್ಮ ಮೇಲೆ ಏನು ಮಾಡಕ್ಕಾಗಲ್ಲ. ಬಟ್ ಐ ಲವ್ ಯು ಅನ್ನೋದು ಮಾತ್ರ ಕರ್ಕೊಂಡು ಹೋಗ್ತಾನೆ ಇದೆ ಮುಂದಕ್ಕೆ ನನ್ನ. ಯಾವಾಗ್ಲೂ ಯಾಕೆಂದ್ರೆ ಈ ಕಪ್ಪು ಅಂದ ತಕ್ಷಣನೇ ಯಾವುದೇ ಸಾಧನೆ ಮಾಡಕ್ ಹೋದ್ರು ಯಾವಾಗ್ಲೂ ಅಳಿಸಕ್ಕೆ ನೋಡ್ತಾರೆ. ಆದ್ರೆ ಏನ್ ಮಾಡೋದು, ಅದು ಕಪ್ಪು ಅಳಿಸಿದ್ರೆ ಅವ್ರ ಕೈಗೂ ಕಪ್ಪು ಆಗ್ಬಿಡುತ್ತೆ. ಕಪ್ಪನ್ನ ಅಳ್ಸಕ್ ಆಗಲ್ಲ ಯಾವಾಗ್ಲೂ. ಎಷ್ಟೇ ಸುಂದರವಾಗಿದ್ರು ಕಪ್ಪುದ ದೃಷ್ಟಿಚಿಕ್ಕೆ ಇಟ್ಕೊಂಡ್ಲೇಬೇಕು. ಅದು ನನ್ನಂತ ಕರಿಯರ್ ಆಗಿರ್ತಾರೆ. ಕಪ್ಪುಗೆ ಯಾವಾಗ್ಲೂ ಹೋಗ್ತಾ ಇರ್ತೀವಿ. ಅದನ್ನ ಸಿನಿಮಾ ಆದ್ಮೇಲೆ ಇವಾಗ್ಲೂ ಸುಮಾರು ಜನ ಕೇಳ್ತಾರೆ, ಒಂದ್ 10,000, 25,000, 10,000, 15,000 ಜನ ಇರ್ಬೇಕು ಸರ್, ನೀವು ಕರಿಯ ಸಾಂಗ್ ನೋಡಿ ಸರ್ ಅವ್ರನ್ನ ಮದ್ವೆ ಆದ ಅಂತ. ಈ ಬೆಳ್ಳಿಗಿರೋ ಹೆಣ್ಮಗು ಆ ಕಪ್ಪಗಿರೋ ಗಡ್ಡನ್ ತೋರಿಸಿದಾರೆ ನಮ್ಗೆ, ಇವತ್ತಿಗೂ ತೋರಿಸ್ತಾ ಇದ್ದಾರೆ ಸುಮಾರು ಜನಕ್ಕೆ. ಅವ್ರ ಮಕ್ಳು ಎಷ್ಟು ಶುದ್ಧ ಆಗ್ಬಿಟ್ಟಿದ್ದಾರೆ. ಅಷ್ಟು ದೊಡ್ಡ ಪ್ರಭಾವ ಬೀರಿದೆ ಕರಿಯ ಐ ಲವ್ ಯು ಅನ್ನೋ ಒಂದ್ ಸಾಂಗ್. ಅದೇ ಮುಂದೇನು ಇದೇ ತರದ್ ಆಗತ್ತೆ ಇನ್ನು. ಯಾಕೆಂದ್ರೆ ನನಗೆ ನೀವು ಫಸ್ಟ್ ಕರಿಯ ಐ ಲವ್ ಯು ಅಂತ ಬರೆದಿರೋದು. ಸೊ ಹಂಗಾಗಿ ನೆಕ್ಸ್ಟ್ ನೀವು ಬರೆಯೋವರೆಗೂ ಅಥವಾ ಮುಂದೆ ಯಾರೇ ಕವಿಗಳು ಯಾರಿದ್ದೀರಾ, ಸಾಹಿತ್ಯ ಬರೆಯೋರು ಯಾರಿದ್ದೀರಾ, ಅದ್ರ ಮೇಲೆ ಸಾಂಗ್ ಬರೆಯೋವರೆಗೂ ಈ ಸಾಂಗ್ ನ ಬ್ರೇಕ್ ಮಾಡಕ್ ಆಗಲ್ಲ ಯಾರು. ಅವತ್ತು ಕೂಡ ಇದೇ ಸಾಂಗ್ ಫಸ್ಟ್ ಲಾಸ್ಟ್ ಆಗುತ್ತೆ ನಾನು ಅನ್ಕೊಂಡಿದ್ದೆ. ಉಪ್ಪಿಗೆ ಇರೋವರೆಗೂ ಆ ಹಾಡಿರುತ್ತೆ. ಹಂಗಾಗಿ ನನ್ನ ಇವತ್ತು ಈ ವಿಷಯ ಕೇಳ್ಪಟ್ಟಿದ ತಕ್ಷಣ ಖುಷಿ ಆಯ್ತು. ಆಮೇಲೆ ನನ್ನ ಇವರ ಜರ್ನಿ, ನಾನು ಕವಿರಾಜ್ ಸಾರು
ನಾನು ಕಲ್ಯಾಣ್ ಸರ್ ಇದ್ರಲ್ಲಿ ನಾವೆಲ್ಲ ಕಡಿಮೆ ಮಾತಾಡಿದೀವಿ. ಬಟ್ ನಂದು ಇದು ತುಂಬಾ ಇದೆ. ಮೊನ್ನೆ ಎಲ್ಲ ದುಬೈಲಿ ತುಂಬಾ ಮಾತಾಡಿ ಇಬ್ರು ಒಟ್ಟಿಗೆ ಕುತ್ಕೊಂಡು ಅಂದ್ರೆ ಎಲ್ಲೋ ಒಂದ್ ಕಡೆ ಸಣ್ಣ ಮಗು ಆಗ್ತಾರೆ, ಎಲ್ಲೋ ಒಂದ್ ಕಡೆ ಒಬ್ಬ ಒಳ್ಳೆ ಸ್ನೇಹಿತರಾಗ್ತಾರೆ. ಆಮೇಲೆ ಎಲ್ಲೋ ಒಂದು ಕಷ್ಟದ ದಿನಗಳಲ್ಲಿ ಅವತ್ತು ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ ಒಂದು ಸಿನಿಮಾ ಅಂಬಿ ಅಂತ ಹೇಳಿ ಡೈರೆಕ್ಷನ್ ಮಾಡಿದ್ರು. ಆ ಡೈರೆಕ್ಷನ್ ಮಾಡಿದಾಗ ನಾವೆಲ್ಲ ಪುಟ್ಟು ಸಹ ಕಲಾವಿದರಾಗಿ ಕೆಲಸ ಮಾಡ್ತಿದ್ವಿ. ಅವತ್ತು ಸಹ ನನ್ಗೊಂಡು ನಾ ಎಲ್ಲಾರು ಕರೆದೊಂದು ಮಾತಾಡಿದ್ರು, ನೋಡಪ್ಪ ನನ್ಗೇನ್ ಪ್ರೊಡ್ಯೂಸರ್ ಮೇಲೆ ಏನು ಬೇಜಾರಿಲ್ಲ, ನೀವು ಕಷ್ಟಪಡೋದ್ ನೋಡಿ ಖುಷಿ ಇದೆ, ಸ್ವಲ್ಪ ಅವ್ರನ್ನ ಕೇಳಿ ನಿಮ್ಗೆ ಸಂಭಾವನೆ ಬರೋವರೆಗೂ ಆಕ್ಟ್ ಮಾಡಲ್ಲ ಅಂತ ಹೇಳಿ ಏನ್ ತೊಂದರೆ ಇಲ್ಲ, ನಾನು ಹೇಳ್ತೀನಿ ಅವ್ರಿಗೆ ಅಂತ ಹೇಳಿ. ಆಗಿನ ಕಾಲದಲ್ಲೂ ನನ್ಗೆ ಆ ಸಂಬಳನ ಈಸ್ಕೊಟ್ಟು ನನ್ನ ಕಾಪಾಡಿದಂತ ಇನ್ನೊಬ್ಬ ದೊಡ್ಡ ವ್ಯಕ್ತಿ ನೀವು. ಯಾಕಂದ್ರೆ ಆವತ್ತಿನ ಕಾಲದ ಸಂಬಳಗಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಹೆಂಗಿರ್ತಿತ್ತು ಅಂತ. ಆ ಪ್ರೀತಿ, ಆ ಒಂದು ನೀವು ನಿಮ್ಗೆ ಒಲ್ದಿರುವಂತ ನೀವೆಲ್ಲರೂ ಇದ್ದೀರಾ, ನಿಮ್ಗೆ ಒಲ್ದಿರುವಂತ ಈ ಅಕ್ಷರ ಜ್ಞಾನದ ಮುಂದೆ ನಾವೇನು ಇಲ್ಲ ಸರ್. ಸರಸ್ವತಿ ಅಷ್ಟೇ, ಪೆನ್ ಹಿಡ್ಕೊಂಡಿರುತ್ತೆ, ಒಂದು ಮೇಕಪ್ ಆಗ್ತದೆ. ಸೊ ಹಾಗಾಗಿ ನೀವೆಲ್ಲ ಇಲ್ದಿರ ನಾವಿಲ್ಲ. ನೀವೇನೋ ನಾವು ಬರೆದ್ರೆ ನಾವು ನುಡಿಯಕ್ ಸಾಧ್ಯ. ಸೊ ಹಾಗಾಗಿ ನನಗೆ ನಾನು ಸ್ವಲ್ಪ ಓದಿದ್ರು ಸಹ ಈ ಓದಿರೋರ್ ಮಧ್ಯೆ ಸೇರ್ಕೊಂಡು ಉದ್ಧಾರ ಆಗಿದ್ದೀನಿ ಅನ್ನೋ ಖುಷಿ ನನಗಿದೆ.